ಪಬ್ಲಿಕ್ ಕಡತ ನ್ಯೂಸ್. ಅವರು ಪಕ್ಷ ಬಿಟ್ಟು ಅಟ್ಲೀಸ್ಟ್ ಆಚೆ ಆದ್ರೂ ಹೋಗ್ಬೇಕು, ರಾಜೀನಾಮೆ ಆದ್ರೂ ಕೊಡ್ಬೇಕು, ಇಲ್ಲ ಪಕ್ಷದಲ್ಲೇ ಶಾಸಕರಾಗಿರ್ಬೇಕು. ದಿನ ಟಿವಿಯಲ್ಲಿ ಬರಲು ಸದಾ ಸುದ್ದಿಯಲ್ಲಿರುವ ಉದ್ದೇಶದಿಂದ ರಾಜ್ಯದ ಗೃಹ ಸಚಿವ ಪ್ರಿಯಾಂಕಾ ಖರ್ಗೆಯವರು ಆರ್ಎಸ್ಎಸ್ ಬಗ್ಗೆ ಮಾತನಾಡ್ತಾರೆ ಅಂತ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅವರು ಆಕ್ಷೇಪಿಸಿದ್ದಾರೆ. ಇಂದು ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಪುತ್ರನಾದ ತಮ್ಮನ್ನು ಯಾರು ಮುಟ್ಟಲಾಗದು ಎಂಬ ಭಾವನೆ ಅವರದು ಅಂತ ಟೀಕಿಸಿದರು. ಪಕ್ಷ ಈಗಾಗಲೇ ಕಮಿಟಿಯನ್ನ ರಚನೆ ಮಾಡಿದೆ, ಹಿರಿಯರ ಗಮನಕ್ಕೆ ಬಂದಿದೆ, ನಮ್ಮ ಹೈಕಮಾಂಡ್ ಗಮನಕ್ಕೆ ಬಂದಿದೆ. ಸಹಜವಾಗಿ ಪಕ್ಷ ಏನು ಶಿಸ್ತು ಕ್ರಮವನ್ನ ತಗೊಳುತ್ತೆ, ಹೇಗೆ ತನಿಖೆಯನ್ನು ಮಾಡುತ್ತೆ ಅದನ್ನು ಮಾಡಲಾಗುತ್ತೆ. ಆದ್ರೆ ಯಾರು ಭಾರತೀಯ ಜನತಾ ಪಾರ್ಟಿಯಲ್ಲಿ ಗೆದ್ದಿದ್ದಾರೆ ಅವರು ಈ ತರ ತಾಯಿಗೆ ಮೋಸ ಮಾಡುವಂತ ಕೆಲಸವನ್ನು ಮಾಡಿದ್ರೆ ಯಾವುದೇ ಕಾರಣಕ್ಕೆ ಅವರನ್ನು ಕ್ಷಮಿಸಬಾರ್ದು ಅನ್ನುವಂತ ಆಗ್ರಹ ನಂದಿದೆ. ಇಬ್ರು ಶಾಸಕರು ಓಪನ್ ಆಗಿ ಕಾಂಗ್ರೆಸ್ಗೆ ಮತದಾನ ಮಾಡ್ತಾರೆ, ಮತ್ತೆ ಏನೋ ನಾಚಿಕೆ ಇಲ್ಲದೇನೆ, ಏನೋ ಮಾನವರಿಲ್ಲದೆ ಇಲ್ಲದೇನೆ ಓಡಾಡ್ತಾರೆ, ಮಾತಾಡ್ತಾರೆ. ಅವರು ಪಕ್ಷ ಬಿಟ್ಟು ಅಟ್ಲೀಸ್ಟ್ ಆಚೆ ಆದ್ರೂ ಹೋಗ್ಬೇಕು, ರಾಜೀನಾಮೆ ಆದ್ರೂ ಕೊಡ್ಬೇಕು, ಇಲ್ಲ ಪಕ್ಷದಲ್ಲೇ ಶಾಸಕರಾಗಿರ್ಬೇಕು, ಮತ್ತು ಅಡ್ಡದ ಮತದಾನ ಮಾಡ್ಬೇಕು, ಮತ್ತೆ ನಾನು ಕಾಂಗ್ರೆಸ್ಗೆ ಹಾಕಿದ್ದೀನಿ ಅನ್ನುವಂಥದ್ದು ಹೇಳ್ಬೇಕು. ಇದು ನಡೀತಾ ಇರೋದು ಅಂದ್ರೆ ರಾಜಕಾರಣ ಯಾವ ಮಟ್ಟಕ್ಕೆ ಇಳಿದಿದೆ ಅನ್ನುವಂಥದ್ದು ಆ ಮಾನಸಿಕತೆ ತೋರಿಸುತ್ತೆ. ಪಬ್ಲಿಕ್ ಕಡತ ನ್ಯೂಸ್.